ಅಭಿಯಂತ ವರ್ಸಸ್ ಶಂಕರ್ ನಾಗ್ ಸೆಕೆಂಡ್ ಕಾಲ್. ಎರಡನೇ ಕರೆ ಶಂಕರ್ ನಾಗ್ ವಿರುದ್ಧ ಅಭಿಯಂತ್. ಶ್ರೀಮತಿ ರೂಪಾ ಗಿರೀಶ್ ರವರು ವಿಶೇಷ ಗೌರವ ಅತಿಥಿಗಳಾಗಿ ಈ ಕ್ರೀಡಾಕೂಟಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಸುಪುತ್ರರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ವಿ. ಹಾರ್ಟಿ ವೆಲ್ಕಮ್ ಟು ಶ್ರೀಮತಿ ರೂಪಾ ಗಿರೀಶ್ ಮೇಡಮ್ ಅವರು ಇದೀಗ ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮ ಈ ಭವ್ಯ ವೇದಿಕೆಗೆ ಮೆರುಗನ್ನು ತಂದುಕೊಂಡಂಥ ಶ್ರೀಮತಿ ರೂಪಾ ಗಿರೀಶ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಗಾಗಿ ನಿಮ್ಮೆಲ್ಲರ ನಲ್ಮೆಯ ನಾಯಕರು ಕೃಷ್ಣ ಬೈರೇಗೌಡರು ಹಾಗೂ ಶ್ರೀಮಾನ್ ಸುರೇಶ್ ಅವರು ಆಗಮಿಸಬೇಕಾಗಿತ್ತು. ಹಾಗೆ ನಮ್ಮ NM ಗಿರಿಯಣ್ಣನವರ ಸುಪುತ್ರರು ಗಗನ್ ಮತ್ತು ಗಿರೀಶ್ ಇಬ್ಬರು ಕೂಡ ನಮ್ಮ ಈ ಭಾಗದಲ್ಲಿ ಸುದೀರ್ಘ ವರ್ಷಗಳಿಂದ ಸಾಕ್ತಾ ಇರ್ತಕ್ಕಂಥ ಈ ಒಂದು ಕ್ರೀಡಾಕೂಟ ನಿಜವಾಗ್ಲೂ ಸುಮಾರು 6 ದಶಕಗಳಿಗೂ ಹೆಚ್ಚಿನ ಒಂದು ಖ್ಯಾತಿಯನ್ನು ಹೊಂದಿರತಕ್ಕಂಥದ್ದು. ಕ್ರೀಡಾ ಕ್ಷೇತ್ರದಲ್ಲಿ ತನ್ನದೇ ಆದ ಸೇವೆಯನ್ನು ನೀಡ್ತಾ ಬಂದಿರತಕ್ಕಂಥ HMT ಕಾಲನಿ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ಈ ಭಾಗದ ಒಂದು ಅತ್ಯಂತ ಹೆಮ್ಮೆಯ ಹಿರಿಯ ಖ್ಯಾತ ನಮ್ಮ ಕ್ರೀಡಾ ಸಂಸ್ಥೆ. ಈ ಕ್ರೀಡಾಂಗಣದ ತವರು ನೆಲದಲ್ಲಿ ಕ್ರೀಡಾಂಗಣದಲ್ಲಿ ಅತ್ಯಂತ ಅಚ್ಚುಕಟ್ಟಾದಂಥ ಮತ್ತೊಂದು ಮಹತ್ವದ ಒನಲ್ಬೆಳಕಿನ ಕ್ರೀಡಾಕೂಟ ಇಲ್ಲಿ ಸಾಗ್ತಾ ಇದೆ. ನಿಮ್ಮೆಲ್ಲರ ನಲ್ಮೆಯ ನಾಯಕರಾಗಿರ್ತಕ್ಕಂಥ NM ಗಿರೀಶ್ ಸರ್ ಅವರ 58ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಈ ಕ್ರೀಡಾಕೂಟ ಸಾಗ್ತಾ ಇದೆ. ಇದೀಗ ವೇದಿಕೆಗೆ ಆಗಮಿಸಿದ ಶ್ರೀಮತಿ ರೂಪಾ ಗಿರೀಶ್ ಅವರಿಗೆ ಹಾಗೆ ಅವರ ಸುಪುತ್ರರಾಗಿರ್ತಕ್ಕಂಥ ನಯನ್ ಮತ್ತು ಗಿರೀಶ್ ಸುಪುತ್ರರಿಬ್ಬರಿಗೂ ಕೂಡ ಈ ಒಂದು ವೇದಿಕೆಗೆ ತುಂಬ ಹೃದಯ ಸ್ವಾಗತವನ್ನು ಸುಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಎಸ್ 7-5 2 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಇನ್ ಫೇವರ್ ಆಫ್ ಲಕ್ಷ್ಮಿ ಗ್ಯಾಲರಿ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಚಿವ ದ್ವಯರುಗಳನ್ನು ಈ ವೇದಿಕೆಗೆ ಬರಮಾಡಿಕೊಂಡು ಕರ್ನಾಟಕ ಸರ್ಕಾರದ ಸಂಪೂರ್ಣದ ಒಂದು ಬೆಂಬಲದೊಂದಿಗೆ ನಮ್ಮ NM ಗಿರೀಶ್ ಅವರು ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ನೆಚ್ಚಿನ ನಾಯಕನಿಗಾಗಿ ಈ ಒಂದು ಕ್ರೀಡಾಕೂಟದ ಯಶಸ್ಸನ್ನು ಸೇವೆಯ ಹವಿಸ್ಸಿನ ದಾರಿಯನ್ನು ಎರಿತಾ ಇದ್ದಾರೆ. ನಿಜವಾಗ್ಲೂ ತಮ್ಮ ನೆಚ್ಚಿನ ನಾಯಕ ಶ್ರೀಮತಿ ಬೈರತಿ ಸುರೇಶ್ ರವರು ಸಚಿವರು ಕರ್ನಾಟಕ ಸರ್ಕಾರ ಅವರ ಒಂದು ಶ್ರೇಯೋಭಿವೃದ್ಧಿಗಾಗಿ ಯುವಕರಿಗೆ ಆದರ್ಶಪ್ರಾಯವಾಗುವಂಥ ಒಂದು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಇಲ್ಲಿ ಸಂಘಟಿಸಿದ್ದಾರೆ. ಸನ್ಮಾನ್ಯ ಶ್ರೀ NM ಗಿರೀಶ್ ಅವರಿಗೆ ನಾನು ಮನದಾಳದಿಂದ ಅತ್ಯಂತ ಹೃದಯಪೂರ್ವಕವಾಗಿ ಗೌರವಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೀನಿ. ಸುದೀರ್ಘ ವರ್ಷಗಳ ಸೇವೆಯನ್ನು ನಮ್ಮ ಈ ಕಬಡ್ಡಿ ಕ್ರೀಡೆಗೆ ನೀಡ್ತಾ ಇದ್ದೀರಾ. ನಿಮಗೆ ನಾವು ಸದಾ ಚಿರಋಣಿ ಅಂತ ಹೇಳ್ತಾ ಈಗ ಮೊದಲ ಪಂದ್ಯ ಪ್ರಥಮ ಪಂದ್ಯ ಪ್ರದರ್ಶನ ಪಂದ್ಯ ಈಗ ನೆರವೇರ್ತಾ ಇದೆ. ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ವಿರುದ್ಧ ಭಾರತ್ ಸ್ಪೋರ್ಟ್ಸ್ ಕ್ಲಬ್ ನಡುವಣ ನೇರ ಹಣಾಹಣಿಯ ಪ್ರಥಮ ಪ್ರದರ್ಶನ ಪಂದ್ಯ. ಇದು ಪಂದ್ಯಾವಳಿಯ ಪ್ರಥಮ ಪ್ರದರ್ಶನ ಪಂದ್ಯವಾಗಿರುತ್ತೆ. ಸ್ಥಳೀಯ ನೆಲದ ತವರು ನೆಲದ ಪ್ರತಿಭೆಗಳು ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ ಆತಿಥ್ಯದ ನೆಲದ ಇದೇ ನೆಲದಲ್ಲಿ ದಿನಂಪ್ರತಿ ಬೆಳಿಗ್ಗೆ ಸಂಜೆನದಲ್ಲೇ ಸದಾ ಕಬಡ್ಡಿ ಕ್ರೀಡೆಯ ಅಭ್ಯಾಸದಲ್ಲಿ ನಿರತರಾಗಿರ್ತಕ್ಕಂಥ ಈ ನೆಲದ ಸ್ಥಳೀಯ ಪ್ರತಿಭೆಗಳು ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್ನ ಪರವಾಗಿ ದಾಳಿಗಾರ ಭಾರತ್ ಸ್ಪೋರ್ಟ್ಸ್ ಕ್ಲಬ್ನ ಅಂಗಣದಲ್ಲಿ ಒಂದು ಅತ್ಯುತ್ತಮವಾದಂಥ ಹಿಡಿತ ಬ್ಯೂಟಿಫುಲ್ ಆಂಕಲ್ ರೋಡ್ ಕ್ಯಾಚ್. ಪ್ರತಿಭೆ ತನ್ನ ಪ್ರತಿಭೆಯನ್ನು ಇಲ್ಲಿ ಪ್ರದರ್ಶಿಸಿಕೊಳ್ತಾ ಇದೆ. ಇತ್ತೀಚೆಗೆ ಕಬಡ್ಡಿ ಕ್ರೀಡೆಯಲ್ಲಿ ಅಂಬೆಗಾಲಿಡ್ತಾ ಕಬಡ್ಡಿಯ ಪ್ರತಿಭೆ ಕೌಶಲ್ಯಗಳನ್ನು ಮೈಗೂಡಿಸ್ಕೊಳ್ತಕ್ಕಂಥ ಭವಿಷ್ಯದ ಭರವಸೆಯ ಕಬಡ್ಡಿಯ ಪ್ರತಿಭೆಗಳಿವು. ಒಂದೆಡೆ ಲಕ್ಷ್ಮಿ ಗ್ಯಾಲರಿ ಇವೆಂಟ್ಸ್, ಇನ್ನೊಂದೆಡೆ ಭಾರತ್ ಸ್ಪೋರ್ಟ್ಸ್ ಕ್ಲಬ್. ಎಸ್ 8-7 1 ಅಂಕದ ಮುನ್ನಡೆಯಲ್ಲಿ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್. ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ಕಪ್ 2026 ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ರಾಜ್ಯ ಮಟ್ಟದ
ಹೊನ್ನೊಲ್ಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ಕಬಡ್ಡಿ ಪಂದ್ಯಾವಳಿ ನಮ್ಮ ಈ ಭಾಗದ ಗೆದ್ಲಳಿಯ ಸೆಕೆಂಡ್ ಕಾಲ್ ಅಭಿಯಂತ್ ವರ್ಸಸ್ ಶಂಕರ್ ನಾಗ್. ಎರಡು ತಂಡಗಳಿಗಿದೆ ಎರಡನೇ ಕರೆ. ನಮ್ಮ ಗೆದ್ಲಳ್ಳಿ ವಾರ್ಡ್ನ ಕಾಂಗ್ರೆಸ್ನ ಪ್ರಭಾವಿ ಮುಖಂಡರು, ಸಮಾಜ ಸೇವಕರಾಗಿರುವಂತಹ ಕ್ರೀಡಾ ಪ್ರೋತ್ಸಾಹಕರು, ಸನ್ಮಾನ್ಯ ಶ್ರೀಯುತ NM ಗಿರೀಶ್ ಸರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇಂದು ಆರಂಭಗೊಂಡಂತಹ ಕಬಡ್ಡಿ ಪಂದ್ಯಾವಳಿ ಇನ್ನು 3 ದಿನಗಳ ಕಾಲ ಈ ಡಾಲರ್ಸ್ ಕಾಲನಿಯ ಕೇಶವ ಆಟದ ಮೈದಾನದಲ್ಲಿ ಬಹಳ ಅದ್ಭುತವಾದಂತಹ ಪಂದ್ಯಗಳು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಇದು ಉದ್ಘಾಟನಾ ಪಂದ್ಯ ಆಗಿರುತ್ತೆ. ಇನ್ನು ಮುಂದೆ ನಡೆಯುವಂತಹ ಎಲ್ಲ ಪಂದ್ಯಗಳು ಅತ್ಯಂತ ರೋಚಕ. ಎರಡು ತಂಡಗಳಿಗಿದೆ ಅಂತಿಮ ಕರೆ. ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ದಿನ ಎರಡನೇ ಪಂದ್ಯ ಅಭಿಯಂತ್ ವಿರುದ್ಧ ಶಂಕರ್ ನಾಗ್. ಎರಡು ತಂಡಗಳಿಗೆ ಸೂಚನೆ, ಈ ಪಂದ್ಯ ಮುಗಿದ ಕೂಡಲೇ ತಮ್ಮ ತಂಡಗಳನ್ನು ಕಣಕ್ಕೆ ಕರೆತನ್ನಿ. ಅದ್ಭುತವಾದಂತಹ ಡಬಲ್ ಥೈ ಹೋಲ್ಡ್ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಆಟಗಾರರಿಂದ ಒಂದೊಳ್ಳೆ ಟ್ಯಾಕಲ್. 11-8 3 ಅಂಕದ ಮುನ್ನಡೆಯೊಂದಿಗೆ ಲಕ್ಷ್ಮಿ ಗ್ಯಾಲರಿ ಸ್ಪೋರ್ಟ್ಸ್ ಕ್ಲಬ್ ತಂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ರೆ. ಈ ಕಬಡ್ಡಿ ಪಂದ್ಯಾವಳಿನ ಕೇವಲ ನಮ್ಮ ಬೆಂಗಳೂರಿನ ಜನತೆ ಒಂದೇ ನೋಡೋದಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಹಾಗೆ ಹೊರ ರಾಜ್ಯಗಳಿಗೂ ಸಹ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ಮೂಲಕ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡಿದ್ರೆ ನಿಮಗೆ ಈ ಒಂದು ಸನ್ಮಾನ್ಯ ಶ್ರೀಯುತ ಭೈರತಿ ಸುರೇಶ್ ಕಪ್ 2026ರ ಸಂಪೂರ್ಣವಾದ ನೇರ ಪ್ರಸಾರವನ್ನ ಮಾಡಲಾಗ್ತಾ ಇದೆ. ಒಂದು ಅದ್ಭುತವಾದಂತಹ ಈ ಒಂದು ಕಬಡ್ಡಿ ಪಂದ್ಯಾವಳಿ ನಿಜವಾಗ್ಲೂ ಪ್ರೋ ಮಾದರಿಯ ರೀತಿಯಲ್ಲಿ ಒಂದು ಕ್ರೀಡಾಂಗಣ ಇಲ್ಲಿ ಸಜ್ಜಾಗಿದೆ. ಇದೆಲ್ಲದಕ್ಕೂ ಪ್ರಮುಖ ಕಾರಣೀಕರ್ತರು ರೂವಾರಿಗಳು ನಮ್ಮ ಸನ್ಮಾನ್ಯ ಶ್ರೀಯುತ NM ಗಿರಿ ಅವರ ನೇತೃತ್ವದಲ್ಲಿ ಬಹಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇಲ್ಲಿ ಆರಂಭಗೊಂಡಿದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಲಹರಿ ಮ್ಯೂಸಿಕ್ ಸಂಸ್ಥೆಯ ಮುಖ್ಯಸ್ಥರು ಹಾಗೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಲಹರಿ ವೇಲು ಸರ್ ಅವರು ಅನೇಕ ಪ್ರಶಸ್ತಿಗಳನ್ನ ಸಹ ಅವರು ಪಡ್ಕೊಂಡು ಅನೇಕ ರೆಕಾರ್ಡ್ಗಳು ಸಹ ಅವರ ಒಂದು ಹೆಸರಿನಲ್ಲಿದೆ. ಮ್ಯೂಸಿಕ್ ನಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ನಮ್ಮ ಸನ್ಮಾನ್ಯ ಶ್ರೀಯುತ NM ಗಿರಿ ಸರ್ ಅವರ ಆತ್ಮೀಯ ಸ್ನೇಹಿತರಾಗಿ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಆಗಮಿಸಿದರೆ ಅವರಿಗೂ ಸಹ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ, ಇನ್ನು ಇದು ಉದ್ಘಾಟನಾ ಪಂದ್ಯ ಅಷ್ಟೇ, ಜಸ್ಟ್ ಇದು ಟ್ರೈಲರ್ ಇದ್ದಾಗೆ. ಇನ್ನು ಮುಂದೆ ನಡೆಯೋದು ಅತ್ಯಂತ ರೋಚಕವಾದಂತಹ ಪಂದ್ಯಗಳು ಆರಂಭವಾಗಲಿದೆ. ಇನ್ನು ಪ್ರೇಕ್ಷಕರು ಸಹ ಸಹಕರಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ರಾಮಾಂಜನಿ ತಂಡ ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ.